ಮಾರ್ಕೆಟಿಂಗ್ ಆಗಲಿ ನೆಟ್ವರ್ಕಿಂಗ್ ಆಗಲಿ ನಾವು ಜೊತೆ ನಿಂತ್ಕೋತೀವಿ. ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. 20 ವರ್ಷಕ್ಕೆ ಮುಂಚೆ ನಾನು ಅಟ್ಲೀಸ್ಟ್ 25,000 ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದೆ. ಈಗ ಮತ್ತೆ ಅದು ಇಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಕಳ್ಕೊಬಾರ್ದು, ವಿಲ್ ಪವರ್ ಇಟ್ಕೋಬೇಕು. ಆ್ಯಂಡ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಬೇರೆಯವ್ರು ನಮ್ಮನ್ನು ನಂಬಬೇಕು ಅಂದರೆ ಆತನಿಗೆ ಬೇರೊಬ್ಬ ಬಂದುಬಿಟ್ಟು ಇಷ್ಟು ಅಮೌಂಟ್ ಕೊಡ್ತೀನಿ, ಈ ಬಿಸ್ನೆಸ್ ಪೂರ್ತಿ ನನಗೆ ಬಿಡಿಸ್ಕೊಡು ಅಂತ ಹೇಳ್ದ. ಆತ ನನ್ನ ಫ್ರೆಂಡೇ ಆದರೂ ಕೂಡ ನನಗೊಂದು ಮಾತು ಹೇಳಿದೆ, ಆ್ಯಸ್ ಇಟ್ ಈಸ್ ಈ ತಟ್ಟೆ ತೊಗೊಂಡಾಗ ಅವನ ಮುಂದೆ ಇಟ್ಬಿಟ್ಟ. ಚಾಲೆಂಜಸ್ ಬರುತ್ತೆ, ಬಟ್ ಬಂದಾಗ ಅದನ್ನು ಫೇಸ್ ಮಾಡೋದಕ್ಕೆ ನಮ್ಮಲ್ಲಿ ಕ್ಷಮತೆ ಇರಬೇಕು, ವಿಲ್ ಪವರ್ ಚೆನ್ನಾಗಿಟ್ಕೋಬೇಕು. ಇಲ್ಲ ಅಂತಂದರೆ ಬಿಸ್ನೆಸ್ ಮಾಡೋದು ಅಷ್ಟು ಸುಲಭ. ಹೆಂಗಸರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೀರಿ, ವಿಮೆನ್ ಎಂಪವರ್ಮೆಂಟ್ ಮಾಡ್ತೀವಿ ಅಂತೀರಿ, ಅವ್ರು ಮಾಡಿದ ಪ್ರಾಡಕ್ಟನ್ನೇ ತೊಗೊಳಲ್ಲ. ಮತ್ತು ದೊಡ್ಡವ್ರು ಯಾರಿದ್ದೀರಾ, ಒಂದು ಆಪ್ಷನ್ ಹೆಣ್ಮಕ್ಳಿಗೆ ಕೊಡಿ. ಒಂದ್ಸತಿ ಪ್ರಾಡಕ್ಟ್ನ ಟೆಸ್ಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತಾ ನೋಡಿ, ಅಥವಾ ಒಂದು ಚಾನ್ಸ್ ಕೊಡಿ, ನೋಡಮ್ಮ ಇಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ ನಾನು ತೊಗೋತೀನಿ. ಫಿಕ್ಸ್ಡ್ ಬಿಸ್ನೆಸ್ಸು ರಾಣಿ ಹಳ್ಳಿ ತೊಗೋತೀರಾ, ಅದ್ರ ಬೇಸಿಸ್ ಮೇಲೆ ಒಂದು ಸ್ಮಾಲ್ ಅಮೌಂಟಾಗಿ ರಿಟರ್ನಬಲ್ ಡೆಪಾಸಿಟ್. ಅಂದರೆ ನೀವು ನಾಳೆ ಬಿಸ್ನೆಸ್ ಮಾಡಲ್ಲ ಅಂತಂದರೆ ಬ್ಯಾಂಕಲ್ಲಿ ದುಡ್ಡಿದ್ದಂಗೆ ನಾವು ಅದನ್ನು ವಾಪಸ್ ಕೊಡ್ತೀವಿ. ನಾವು ಅದನ್ನು ಇಟ್ಕೊಳ್ಳೋದಿಲ್ಲ. ನಾವು ಪ್ರಾಡಕ್ಟ್ ಅವೇರ್ನೆಸ್ ಕೊಡ್ತೀವಿ, ಟೆಕ್ನಿಕಲ್ ಸಪೋರ್ಟ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಆ ಪ್ರಾಡಕ್ಟ್ದು ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲದನ್ನು ಹೇಳ್ತೀವಿ. ಯಾವ ಜಾಗದಲ್ಲಿ ಹೋದರೆ ಅವ್ರು ಮಾರ್ಕೆಟ್ ಮಾಡ್ಬೋದು ಅದರದ್ದೊಂದು ಅವೇರ್ನೆಸ್ ಕೊಡ್ತೀವಿ. ಸುರೇಶ್ ಸರ್ ಹೇಳಿದೆ, ಮೇಡಮ್ ಮಾರ್ಕೆಟಿಂಗ್ ಆಗಲಿ ನೆಟ್ವರ್ಕಿಂಗ್ ಆಗಲಿ ನಾವು ಜೊತೆ ನಿಂತ್ಕೋತೀವಿ. ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಆಗ ಮತ್ತೆ ನನ್ನ ಫ್ಯಾಮಿಲಿ, ನಮ್ಮ ಬ್ರದರ್ಸು, ನಮ್ಮ ಪೇರೆಂಟ್ಸು ನನ್ನ ಜೊತೆಗೆ ನಿಂತ್ಕೊಂಡ್ರು. ನೀನು ಮಾಡು, ನಿನಗಾಗತ್ತೆ, ಕೂತ್ಕೋಬೇಡ. ಹಿಂದೆ ಬರೋವಂಥದ್ದಿಲ್ಲ. ಇಷ್ಟು ವರ್ಷ ಎಂತೆಂಥದ್ದನ್ನೋ ಫೇಸ್ ಮಾಡಿ ಬಂದಿದ್ಯಾ, ಈಗ ಮತ್ತೆ ನಿಂತ್ಕೊಳ್ಳೋವಂಥ ಟೈಮ್ ಬಂದಿದೆ, ಮಾಡು ನೀನು. ಸೊ ಆ ಜರ್ನಿ ಮತ್ತೆ ರೀಸ್ಟಾರ್ಟ್ ಆಗಿ ಅಲ್ಲಿ ಬಂದ ಮೇಲೆ ನಾನು ಈ 30-35 ಪ್ರಾಡಕ್ಟನ್ನು ಡೆವಲಪ್ ಮಾಡಿ ಅಗೇನ್ ಎಲ್ಲ ಸರ್ ಮತ್ತೆ ಝೀರೋಯಿಂದ ಬಿಸ್ನೆಸ್ ಶುರು ಮಾಡಿ. ಅಂದರೆ 20 ವರ್ಷಕ್ಕೆ ಮುಂಚೆ ನಾನು ಅಟ್ಲೀಸ್ಟ್ 25,000 ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದೆ. ಈಗ ಮತ್ತೆ ಅದು ಇಲ್ಲ. ಎವ್ರಿಥಿಂಗ್ ಇಸ್ ಅ ರೀಸ್ಟಾರ್ಟ್. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಒಂದು ಹೆಣ್ಮಗಳು ಸಕ್ಸಸ್ ಆಗಿ ಬಂದಾಗ ನೋಡೋ ರೀತಿ ಬೇರೆ, ಅದರ ಹಿಂದ್ಗಡೆ ಪೇಯ್ನ್ ಇರುತ್ತೆ. ಎವ್ರಿಥಿಂಗ್ ಇಸ್ ಅ ಮ್ಯಾಟರ್ ಆಫ್ ಯುವರ್ ವಿಲ್ ಪವರ್ ಆ್ಯಂಡ್ ಪೇಷನ್ಸ್. ನಿಜ. ಕಾನ್ಫಿಡೆನ್ಸ್ ಲೆವೆಲ್ ಕಳ್ಕೊಬಾರ್ದು, ವಿಲ್ ಪವರ್ ಇಟ್ಕೋಬೇಕು. ಆ್ಯಂಡ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಬೇರೆಯವ್ರು ನಮ್ಮನ್ನು ನಂಬಬೇಕು ಅಂದರೆ ನಮ್ಮ ಮೇಲೆ ಫಸ್ಟ್ ನಮ್ಮನ್ನು ನಾವು ನಂಬಬೇಕು. ಮೊದಲು ನಮ್ಮನ್ನು ನಾವು ನಂಬಬೇಕು. ಸತ್ಯ. ಆ್ಯಂಡ್ ಅದೇ ಥರ ಸರ್, ಇನ್ನೊಂದು ನಾನು ಆ ಬಿಸ್ನೆಸ್ಸಲ್ಲಿರುವಾಗ, ಹಳೆ ಬಿಸ್ನೆಸ್ಸಲ್ಲಿರುವಾಗಲೂ ಹಾಗೆಯೇ ಒಂದು ಒಳ್ಳೆ ಬಿಸ್ನೆಸ್ಸು, ಒಂದು 8 ಕೋಟಿ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಿತ್ತು. ನಮಗೆ ಯಾರು ಬಿಸ್ನೆಸ್ ಕೊಡ್ತಿದ್ರು ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆತನಿಗೆ ಬೇರೊಬ್ಬ ಬಂದುಬಿಟ್ಟು ಇಷ್ಟು ಅಮೌಂಟ್ ಕೊಡ್ತೀನಿ, ಈ ಬಿಸ್ನೆಸ್ ಪೂರ್ತಿ ನನಗೆ ಬಿಡಿಸ್ಕೊಡು ಅಂತ ಹೇಳ್ದ. ಆತ ನನ್ನ ಫ್ರೆಂಡೇ ಆದರೂ ಕೂಡ ನನಗೊಂದು ಮಾತು ಹೇಳಿದೆ, ಆ್ಯಸ್ ಇಟ್ ಈಸ್ ಈ ತಟ್ಟೆ ತೊಗೊಂಡಾಗ ಅವನ ಮುಂದೆ ಇಟ್ಬಿಟ್ಟ. 1 ಮಂತಲ್ಲಿ 8 ಕೋಟಿ ಬಿಸ್ನೆಸ್ ಡೌನ್. ಇಟ್ಸ್ ಅ ಫ್ರೆಂಡ್ಶಿಪ್. ನಾವು 20 ವರ್ಷದ ಫ್ರೆಂಡ್ಸೇ. ನನಗೊಂದು ಮಾತೇ ಹೇಳಲಿಲ್ಲ, ದುಡ್ಡಿನ ದುರಾಸೆಗೆ ತೊಗೊಂಡೋದ ಆ ಬಿಸ್ನೆಸ್ನ ಆ ಕಡೆ ಕೊಟ್ಟ. ಆ ಬಿಸ್ನೆಸ್ನ ಮತ್ತೆ ರೀಬಿಲ್ಡ್ ಮಾಡಬೇಕು. ಮತ್ತೆ 8 ಕೋಟಿ ಏನು ತಮಾಷೆ ಅಲ್ಲ ಮೇಡಮ್, ಆ ಬಿಸ್ನೆಸ್ ಅದು ಕರೆಕ್ಟಾಗಿ EMI ಮಾಡ್ಕೊಂಡಿರ್ತೀವಿ, ಫ್ಯಾಕ್ಟ್ರಿ ಕಟ್ಟಿರ್ತೀವಿ. ಸೊ ಈ ಥರ ಚಾಲೆಂಜಸ್ಸು ಬಿಸ್ನೆಸ್ಗಳಲ್ಲಿ ಬಂದೇ ಬರುತ್ತೆ ಸರ್. ಸ್ವಲ್ಪ ಜನಕ್ಕೆ ಕೋವಿಡ್ ಹೊಡ್ತಾ ಬಿತ್ತು, ಸ್ವಲ್ಪ ಜನಕ್ಕೆ ನಮ್ಮ ಥರ ಹೊಡ್ತಾ ಬಿತ್ತು, ಸ್ವಲ್ಪ ಜನಕ್ಕೆ ಸಡನ್ನಾಗಿ ಟ್ರೆಂಡ್ ಚೇಂಜ್ ಆಗುತ್ತೆ, ದಿನಕ್ಕೊಂದು ಪ್ರಾಡಕ್ಟ್ ಬರುತ್ತೆ. ಸೊ ಅವ್ರು ಹಳೆ ಪ್ರಾಡಕ್ಟ್ನ ನಂಬ್ಕೊಂಡಿರ್ತಾರೆ, ಮುಂದಕ್ಕೆ ಹೋಗೋಕ್ಕಾಗಲ್ಲ, ಚಾಲೆಂಜಸ್ ಬರುತ್ತೆ. ಬಟ್ ಬಂದಾಗ ಅದನ್ನು ಫೇಸ್ ಮಾಡೋದಕ್ಕೆ ನಮ್ಮಲ್ಲಿ ಕ್ಷಮತೆ ಇರಬೇಕು, ವಿಲ್ ಪವರ್ ಚೆನ್ನಾಗಿಟ್ಕೋಬೇಕು. ಇಲ್ಲ ಅಂತಂದರೆ ಬಿಸ್ನೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾವುದೇ ಇವಾಗ ನೀವು ಎಜುಕೇಷನ್ ತೊಗೊಂಡ್ರು ಅಷ್ಟೇ. ಹೌದು ಮೇಡಮ್, ಎಲ್ಲ ಫೀಲ್ಡಲ್ಲೂ ಅದೇ ಅದೇ ಶ್ರಮ ಇರುತ್ತೆ, ಇದ್ದೇ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಮ್ಮನ್ನು ಹೇಗೆ ನಾವು ಅದಕ್ಕೆ ಒಂದುಗೂಡಿಸ್ಕೊಳ್ಬೇಕು, ಅದರ ಪ್ರಕಾರ ಜರ್ನಿ ಮಾಡ್ಕೊಂಡು ನೀವು ಗಟ್ಟಿಗಿತ್ತಿಯಾಗಿ ನಿಂತ್ಕೊಂಡು ನೀವು ಹೋರಾಟ ಮಾಡಿದಿರಲ್ವಾ, ಅದಕ್ಕೆ ಮೆಚ್ಚಲೇಬೇಕು ಮೇಡಮ್ ನೀವನ್ನ. ಅದೇ ಸರ್, ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ. ಅಪ್ಪ ಅಮ್ಮ ಅವತ್ತಿಂದನೂ ಆ ಥರ ಒಂದು ಮನಸ್ಥೈರ್ಯ, ನೀ ಧೈರ್ಯವಂತ ಏನಾದರೂ ಮಾಡೋದು. ನನಗಿವಾಗ ಸಿಕ್ಕಿರೋರು ಹಾಗೆ ಹೇಳ್ತಾರೆ, ಮೇಡಮ್ ನಿಮಗೆ ಕೆಪಾಸಿಟಿ ಇದೆ, ನೀವು ಮಾಡಿ. ಸೊ ಅದೊಂದು ಧೈರ್ಯ ತುಂಬೋದ್ರಿಂದ ನಾವು ಮಾಡ್ಕೊಂಡು ಹೋಗ್ಬೋದು ಸರ್. ಅದು ಮೇಡಮ್, ಈಗ ನಿಮ್ಮ SSP ಇಂಡಸ್ಟ್ರಿ ಕಂಪ್ನಿಯಲ್ಲಿ ಈಗ ಅನೇಕ ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಏನಾದರೂ ನಿಮ್ಗೆ ಏನಾದರೂ ಜಾಬು ರಿಕ್ವೈರ್ಸ್ ಏನಾದ್ರು ಇದೆ? ಎಲ್ಲ ಕೆಲವು ನಿರುದ್ಯೋಗಿಗಳು ಇರ್ತಾರೆ, ಯಾಕಂದರೆ ಎಜುಕೇಷನ್ ಆಗಿರುತ್ತೆ, ಪಾಪ ಅವ್ರಿಗೆ ಹೇಗೆ ಹೋಗ್ಬೇಕು ಏನು ಗೊತ್ತಾಗೋದಿಲ್ಲ. ಈಗ ನಾನು ಕೇಳಿ ಮಾಡಿ ನಿಮ್ಮ ಮಾತು ಕೇಳಿ ಸುಮಾರು ಜನಕ್ಕೆ ಒಂದು ಅವೇರ್ನೆಸ್ ಅಂತ ಸ್ಟಾರ್ಟ್ ಆಗಿರುತ್ತೆ. ಅಂಥವ್ರಿಗೆ ಏನಾದರೂ ಉದ್ಯೋಗ ಸಿಗೋಂಥ ಅವಕಾಶಗಳಿದೆಯಾ ನಿಮ್ಮ? ಸರ್ ಇಲ್ಲ, ನಾನು ಬರೀ ಎಜುಕೇಷನ್ ಅಂತ ಒಂದೇ ಸಬ್ಜೆಕ್ಟ್ನ ತೊಗೊಳ್ಳಲ್ಲ. ನಾನಿವಾಗ ಅವೇಕಲ್ಲಿ ನಾ ಹೇಳಿದೆ, ಆ್ಯಸ್ ಎ ಮೆಂಬರ್ಶಿಪ್ ಹೆಡ್ ಆಗಿ ನಾನು ಕರ್ನಾಟಕ ಫುಲ್ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ದೀನಿ ಸರ್. ಅದೇ ಥರ ನಾನು ಲಘೋದ್ಯೋಗ ಭಾರತಿನಲ್ಲಿ ಕೂಡ ಬಿನ MC ಫಾರ್ ವಿಮೆನ್ ಸೆಲ್. ಸೊ ಇಲ್ಲಿ
ನಾಟ್ ಓನ್ಲಿ ಎಜುಕೇಷನ್, ಸುಮಾರು ಕಡೆನಲ್ಲಿ ಏನಾಗುತ್ತೆ ಅಂತಂದರೆ ಪ್ರೊಡಕ್ಷನ್ ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಬಿಡ್ತಾರೆ. ಹಾಂ 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 ಓಕೆ ಓಕೆ ಓಕೆ. ಸೋಪ್ ಮಾಡು, ಹ್ಞೂ ಸಾಂಬಾರ್ ಪುಡಿ ಮಾಡು, ಚಟ್ನಿ ಪುಡಿ ಮಾಡು, ರಸಂ ಪುಡಿ ಮಾಡು, ಎಲ್ಲದಕ್ಕೂ ಟ್ರೈನಿಂಗ್ ಕೊಟ್ಬಿಡ್ತಾರೆ. ಹ್ಞೂ ಹ್ಞೂ ಆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಮೂಗುತಿ, ಕಿವಿದು, ಗಂಡಂಗೆ ಅತ್ತೆಗೆ ಗೊತ್ತಿಲ್ಲದೆ ತರೋದು, ಅಡ ಇಟ್ಬಿಟ್ಟು ಅದರಲ್ಲಿ ಟ್ರೈನಿಂಗ್ ತೊಗೋತಾರೆ, ಮೆಂಬರ್ಶಿಪ್ ಮಾಡ್ಕೋತಾರೆ. ಬಟ್ ಎಂಡ್ ಆಫ್ ದ ಡೇ ಬಿಸ್ನೆಸ್ ಸಸ್ಟೈನ್ ಆಗೋದು ಯಾವುದ್ರ ಮೇಲೆ ಸರ್? ನಾವು ಮಾಡೋಂಥ ಪ್ರೊಡಕ್ಷನ್ ನಾನು ಮಾಡ್ತೀನಿ ಸರ್, ನನ್ನ ಥರ ದುಡ್ಡಿದೆ, ಫೆಸಿಲಿಟಿ ಇದೆ, ಮಿಷನರಿ ಇದೆ, ಎಲ್ಲ ಇದೆ. ಬಟ್ ವಾಟ್ ಈಸ್ ದ ಕ್ರೀಮ್ ಆಫ್ ದ ಬಿಸ್ನೆಸ್? ಮಾರ್ಕೆಟಿಂಗ್ ಆಗದೆ ಸೇಲ್ಸ್ ಆಗಲ್ಲ. ಎಂಡ್ ಆಫ್ ದ ಡೇ ಅಲ್ಲಿಗೆ ನಿಂತು ಹೋಗುತ್ತೆ. ಮತ್ತೆ ದೇರ್ ಆರ್ ಸಮ್ ಅದರ್ ಪ್ಲಾಟ್ಫಾರ್ಮ್ಸ್. ಅವ್ರೇನು ಮಾಡ್ತಾರೆ, 20,000ಕ್ಕೆ ನಾವು ಮೆಟೀರಿಯಲ್ ಕೊಡ್ತೀವಿ, ಸೇಲ್ ಮಾಡ್ಕೊಂಬನ್ನಿ. ಅವ್ರಿಗೆ 20,000 ನಾನು ಎಷ್ಟು ದುಡ್ಡು 20,000 ಕೊಟ್ಬಿಡ್ತಾರೆ, ಆಮೇಲೆ ಓಡೋಗ್ಬಿಡ್ತಾರೆ. ಟೆಕ್ನಿಕಲ್ ಸಪೋರ್ಟ್ ಕೊಡಲ್ಲ, ಪ್ರಾಡಕ್ಟ್ ನಾಲೆಜ್ ಕೊಟ್ಟಿರಲ್ಲ. ಅಲ್ಲಿ ಆ 1 hour ಅಲ್ಲಿ ನಮ್ಮನ್ನು ಬ್ರೈನ್ ವಾಶ್ ಮಾಡೋ ರೀತಿನಲ್ಲಿ ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀವಿ. ರೀಸೇಲ್ ಮಾಡಬೇಕು ಅಂದ್ರೆ ಗೈಡೆನ್ಸೇ ಇಲ್ಲ ಸರ್. ಎಲ್ಲಿಗೆ ಹಾಕಿದ ಬಂಡವಾಳನೇ ಎತ್ತಕ್ಕಾಗಲ್ಲ ಮೇಡಮ್. ಅವಾಗ ಏನು ಮಾಡ್ತಾರೆ, ಲಾಸ್ ಆಗಿ ಹೋಗ್ತಾರೆ. ಇದರಿಂದಾನು ತುಂಬಾ ಜನ ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂತಾರೆ. ನೀವು ಹೇಳ್ದಂಗೆ ಸ್ವಲ್ಪ ಜನಕ್ಕೆ ಓದಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸ್ವಲ್ಪ ಜನಕ್ಕೆ ಟ್ರೈನಿಂಗ್ ತೊಗೊಂಡಿರ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇನ್ನೊಂದು ಸ್ವಲ್ಪ ಜನ ಹೀಗೆ ಮನೆಗಳಲ್ಲಿ ಹೇಳದೆ ಈ ಥರ ಟ್ರೈನಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪ್ರೊಡಕ್ಷನ್ಗೆ ರಾ ಮೆಟೀರಿಯಲ್ ತಂದು ಪ್ರೊಡಕ್ಷನ್ನು ಮಾಡ್ತಾರೆ, ಅದನ್ನು ಯಾರೂ ತೊಗೊಳಲ್ಲ. ಇದರಲ್ಲಿ 2 ವೇರಿಯಂಟ್ ಇದೆ ಸರ್. ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಒಂದು ಪ್ರೊಡಕ್ಷನನ್ನು ಹೇಳ್ಕೊಡೋರು ಮಾರ್ಕೆಟಿಂಗ್ ಸಪೋರ್ಟ್ ಮಾಡದೇ ಇದ್ಮೇಲೆ ಹೇಳ್ಕೊಡ್ಬಾರ್ದು. ನಾವುಗಳು ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತೀಯಾ ಅಂತ ಕೇಳದೆ ಟ್ರೈನಿಂಗ್ ತಗೋಬಾರ್ದು. ನೋಡಿ, 2ರಲ್ಲೂ ನಿಮಗೆ ವಿಷಯ ಇದೆ. ಕರೆಕ್ಟ್. ಈಗ ನಾನು ನೀವು ಹೇಳ್ಕೊಡ್ತೀನ ಅಂತ ಅಂದ್ಬಿಟ್ಟು ಸೇಮ್ ನಾನು ಮಾಡಿದ ತಪ್ಪನ್ನೇ ತುಂಬಾ ಜನ ಮಾಡ್ತಿದ್ದಾರೆ. ಎಷ್ಟೊಂದು ಜನಕ್ಕೆ ಸೋಪ್ ಮಾರ್ಬಿಡ್ಬೋದು, ಎಷ್ಟೊಂದು ಜನಕ್ಕೆ ಚಟ್ನಿ ಪುಡಿ ಮಾಡಿಬಿಡ್ಬೋದು ಅಂತ ಅನ್ಕೊಂಡು 10,000 15,000 ಹಾಕಿ ಟ್ರೈನಿಂಗ್ ತೊಗೊಂಡ್ಬಿಡ್ತೀವಿ. ಆಮೇಲೆ ಎಲ್ಲಿಗೆ ಸೇಲ್ ಮಾಡ್ತೀರಾ? ಇವಾಗ ನಾನು ಅಂಗಡಿಗೆ ಹೋದ್ರೆ MTR ನೋಡ್ತೀನಿ, ಮೈಯಾಸ್ ನೋಡ್ತೀನಿ, ಇನ್ನೊಂದು ಬ್ರ್ಯಾಂಡ್ ನೋಡ್ತೀನಿ. ನಾನು ಎಲ್ಲೂ ಹೋಗ್ಬಿಟ್ಟು ಆ ಪ್ಯಾಕೆಟಲ್ಲಿ ಲೇಬಲೇ ಇಲ್ಲದೆ ಇರೋ ಪ್ರಾಡಕ್ಟನ್ನು ತೊಗೊಳಲ್ಲ ಸರ್. ಆ ಅವೇರ್ನೆಸ್, ಕ್ಲೆನ್ಲಿನೆಸ್ ಇರ್ಬೋದು, ಬ್ರ್ಯಾಂಡಿಂಗ್ ಅವೇರ್ನೆಸ್ ಈಗ ಎಲ್ರಿಗೂ ಇದೆ. ಸೊ ನಿಮಗೆ ಬ್ರ್ಯಾಂಡಿಂಗ್ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಇದೆಯಾ? ಮಾಡಿದ್ಮೇಲೆ ನಾನೇನಕ್ಕೆ ಪ್ರೊಡಕ್ಷನ್ ಕಲಿಬೇಕು? ಹೌದು, ಟೈಮ್ ಎಷ್ಟು? ಕರೆಕ್ಟ್. ಇನ್ನು ಈ ಸೆಗ್ಮೆಂಟ್ ಒಂದು ಸರ್. 2ನೇ ಸೆಗ್ಮೆಂಟು, ನೀವು ಹೆಂಗಸರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೀರಿ, ವಿಮೆನ್ ಎಂಪವರ್ಮೆಂಟ್ ಮಾಡ್ತೀವಿ ಅಂತೀರಿ, ಅವ್ರು ಮಾಡಿದ ಪ್ರಾಡಕ್ಟನ್ನೇ ತೊಗೊಳಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಸರ್ ನಂದು ಕ್ಯೂರಾಮ್ಯಾಕ್ಸ್ ಟಾಯ್ಲೆಟ್ ಕ್ಲೀನರ್ ಇದೆ ಅಂದರೆ ಬೇಡ ಚೆನ್ನಾಗಿದೆ ಅಂತಾರೆ. ನನ್ನ ಪ್ರಾಡಕ್ಟನ್ನು ಬಾಟ್ಲಿಗೆ ಹಾಕ್ಕೊಟ್ರು ಕೂಡ ಕ್ಯೂರಾಮ್ಯಾಕ್ಸ್ ಬಾಟ್ಲ್ ಇಟ್ಟರೆ ಚೆನ್ನಾಗಿದೆ ಅಂತಾರೆ. ನಂದೇ ಇದ್ರೂ ಕೂಡ ಬ್ರ್ಯಾಂಡ್ ಅರ್ಥ ಆಯ್ತಾ? ಅಂದರೆ ನಾನು ಹೇಳ್ತಿರೋದು, ಆಸ್ ಲಾಂಗ್ ಆಸ್ ನಿಮಗೆ ಸರ್ವೀಸು, ಕ್ವಾಲಿಟಿ, ಅದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಎಲ್ಲದನ್ನು ನಾನು ಇಟ್ಟ ಮೇಲೆ, ನಾನು MSME ಆದಮೇಲೆ ನೀನು ನನಗೆ ಸಹಾಯ ಮಾಡಬೇಕು. ಸಹಾಯ ಅಲ್ಲ, ಅದು ನೀನು ನನ್ನಿಂದ ಪರ್ಚೇಸ್ ಮಾಡಬೇಕು. ಆಸ್ ಅ ಸಿಟಿಸನ್, ಆಸ್ ಅನ್ ಇಂಡಸ್ಟ್ರಿಯಲಿಸ್ಟ್, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಾವು ನಿಮ್ಮ ಸ್ಟ್ಯಾಂಡರ್ಡ್ಗೆ ಮೀಟ್ ಮಾಡೋಕ್ಕಾಗದೇ ಇದ್ದರೆ ಯು ರಿಜೆಕ್ಟ್ ಮೀ. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಮೇಡಮ್, ನಿಜ, ಸತ್ಯ. ಈಗ ನಾನೇನು ಹೇಳ್ತೀನಿ, ಆಸ್ ಅ ಟ್ರೈನರ್ ನೀನು ತೊಗೊಂಡಾಗ ನಿನ್ನಲ್ಲಿ ಒಂದಷ್ಟು ಫ್ಲಾಸ್ ಇದೆ, ನೀ ಯೋಚನೆ ಮಾಡಿದ್ರೆ ಟ್ರೈನಿಂಗ್ ತೊಗೊಂಡೆ. ಅದಾದಮೇಲೆ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ನಿನಗೆ ಡಾಕ್ಯುಮೆಂಟ್ ಏನು ಬೇಕು ಕೊಡ್ತೀವಿ, ನಿಮಗೆ ಟೆಸ್ಟ್ ರಿಪೋರ್ಟ್ಸ್ ಕೊಡ್ತೀವಿ, MSDS ಕೊಡ್ತೀವಿ, ರೈಟಪ್ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಗಿವ್ ಅನ್ ಆಪ್ಷನ್ ಟು ಅಸ್. ನಮ್ಮ ಪ್ರಾಡಕ್ಟ್ನ ಟೆಸ್ಟ್ ಮಾಡಿಸಿ, ನೀವು ಕ್ವಾಲಿಟಿ ಚೆಕ್ ಮಾಡಿ, ನಿಮಗೆ ಆಮೇಲೂ ಫ್ಲಾಸ್ ಇದ್ದರೆ ಇಂಪ್ರೂವ್ ಮಾಡ್ಕೊಳಕ್ಕೆ ಒಂದು ಚಾನ್ಸ್ ಕೊಡಿ. ಆಗಲೇ ಇಲ್ಲ, ರಿಜೆಕ್ಟ್ ಮೀ, ನಂಗೆ ಪ್ರಾಬ್ಲಮ್ ಇಲ್ಲ. ಆದರೆ ಅದು ಕೂಡ ನಮ್ಮಲ್ಲಿ ಪ್ರಾಬ್ಲಮ್ ಇದೆ ಸರ್. ಆ ಬ್ರ್ಯಾಂಡಿಂಗ್ದು ಕೂಡ ತಗೊಳ್ಳೋರು ಕೂಡ ಅದನ್ನು ತುಂಬ ಫೋಕಸ್ ಮಾಡ್ತಾರೆ. ಹಾಗಂದ್ರೆ ನಾವು ಬ್ರ್ಯಾಂಡ್ ಮಾಡದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಒಪ್ಕೋತೀನಿ. ಆದರೆ ನಾವು ಅಟ್ಲೀಸ್ಟ್ ಪ್ರಯತ್ನ ಪಡುವಾಗ ಒಂದು ಸತಿ ಮುಂದೆ, ಇವಾಗ ನಾನು ಸಿರಿಯವರು ಸರ್ ಹೇಳಿದೆ, ಅವ್ರುಗಳು ನಮಗೆ ಆಪ್ಷನ್ ಕೊಟ್ಟರು. ಈಗ ನಾವು ಅದನ್ನು ಪ್ರೂವ್ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಆಯ್ತು. ಆ ಥರ ಒಂದು ವೇದಿಕೆ ಬೇಕು. ಎಸ್ ಮೇಡಮ್, ನಿಜ. ಇದು ಎಷ್ಟು ಜನಕ್ಕೆ ತಲುಪುತ್ತೋ ನಂಗೆ ಗೊತ್ತಿಲ್ಲ, ಬಟ್ ತಲುಪಿದವರಿಗೆ ಒಂದು ರಿಕ್ವೆಸ್ಟು, ಹೆಣ್ಮಕ್ಳು ಯಾರೇ ಆಗಲಿ, ನೀವು ಏನನ್ನಾದರೂ ಮಾಡಬೇಕು ಅನ್ನುವಾಗ ಮಾರ್ಕೆಟ್ ಇದೆಯಾ ಚೆಕ್ ಮಾಡಿಕೊಂಡು ಟ್ರೈನಿಂಗ್ ತೊಗೊಳ್ಳಿ, ದುಡ್ಡು ಇನ್ವೆಸ್ಟ್ ಮಾಡಿ. ಇಲ್ವಾ ನಿಮ್ಮ ಸ್ಟ್ರೆಂತ್ ಇದೇನಿದೆಯೋ ಅದ್ರ ಮೇಲೆ ವರ್ಕ್ ಮಾಡಿ. ಮತ್ತು ದೊಡ್ಡವ್ರು ಯಾರಿದ್ದೀರಾ, ಒಂದು ಆಪ್ಷನ್ ಹೆಣ್ಮಕ್ಳಿಗೆ ಕೊಡಿ. ಒಂದ್ಸತಿ ಪ್ರಾಡಕ್ಟ್ನ ಟೆಸ್ಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತಾ ನೋಡಿ, ಅಥವಾ ಒಂದು ಚಾನ್ಸ್ ಕೊಡಿ, ನೋಡಮ್ಮ ಇಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ ನಾನು ತೊಗೋತೀನಿ. ಫಿಕ್ಸ್ಡ್ ಬಿಸ್ನೆಸ್ಸು, ನೀ ಇಷ್ಟು ಇಂಪ್ರೂವ್ ಮಾಡ್ಕೊಂಡು ನಾನು ಇಷ್ಟು ತೊಗೋತೀನಿ. ಮಾಡೇ ಮಾಡ್ತಾರೆ ಸರ್. ಅದಕ್ಕೆ ಅಂತ ಸಾಕಷ್ಟು ಫೆಸಿಲಿಟೀಸ್ ಇದೆ.
ಆಪ್ಷನ್ ಸಿಕ್ಕಿದ್ರೆ ಮಾಡ್ತಾರೆ. ಓಕೆ ಓಕೆ ಓಕೆ. ಈ ಥರದ್ದಿದೆ. ಆ್ಯಂಡ್ ನೀವು ಹೆಣ್ಣು ಮಕ್ಕಳು ಕೆಲಸದ ವಿಚಾರವಾಗಿ ಕೇಳಿದ್ರಿ. ನಾನು ಇಷ್ಟು ಪ್ರೀಫೇಸ್ ಏನಕ್ಕೆ ಕೊಟ್ಟೆ ಅಂತಂದರೆ, ನಾನಿವಾಗ ಮಾಡ್ತಿರೋದು ಒಂದು ಫಾರ್ಮ್ಯಾಟಲ್ಲಿ ತರ್ತಾ ಇದ್ದೀನಿ. ಆಫ್ಟರ್ ಇದೆಲ್ಲ ಎಕ್ಸ್ಪೀರಿಯನ್ಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ನಾವು ಒಂದು ಫಾರ್ಮ್ಯಾಟ್ ಮಾಡ್ತಾಯಿದ್ದೀವಿ. ನೀವು ಯಾವ ಏರಿಯಾ, ಎಷ್ಟು ಏರಿಯಾ ಚೂಸ್ ಮಾಡ್ಕೋತೀರಾ, ಡಿಸ್ಟ್ರಿಕ್ಟ್ ಮಾಡ್ಕೋತೀರಾ, ಅಥವಾ ಒಂದು ಚಿಕ್ಕ ಊರು ತೊಗೋತೀರಾ, ಅಥವಾ ಒಂದು ಪುಟಾಣಿ ಹಳ್ಳಿ ತೊಗೋತೀರಾ, ಅದ್ರ ಬೇಸಿಸ್ ಮೇಲೆ ಒಂದು ಸ್ಮಾಲ್ ಅಮೌಂಟಾಗಿ ರಿಟರ್ನಬಲ್ ಡೆಪಾಸಿಟ್. ಅಂದರೆ ನೀವು ನಾಳೆ ಬಿಸ್ನೆಸ್ ಮಾಡಲ್ಲ ಅಂತಂದರೆ ಬ್ಯಾಂಕಲ್ಲಿ ದುಡ್ಡಿದ್ದಂಗೆ ನಾವು ಅದನ್ನು ವಾಪಸ್ ಕೊಡ್ತೀರಾ. ನಾವು ಅದನ್ನು ಇಟ್ಕೊಳ್ಳೋದಿಲ್ಲ, ಅದನ್ನು ನಾನ್ ರಿಫಂಡಬಲ್ ಅಂತ ಮಾಡಲ್ಲ. ಅದು ವೇರಿ ಆಗುತ್ತೆ. ಸ್ಮಾಲ್ ಬಿಸ್ನೆಸ್ ಅಂದರೆ ಸ್ಮಾಲ್ ಅಮೌಂಟ್, ಅದು ಬಿಗ್ ಬಿಸ್ನೆಸ್ ಅದು ಒಂದು ಡೆಪಾಸಿಟ್ ಥರ ಮಾಡ್ತೀವಿ. ಅದಾದಮೇಲೆ ಅವರಿಗೆ ನೀವು ಇಷ್ಟಕ್ಕೆ ಪ್ರಾಡಕ್ಟ್ ತೊಗೋಬೇಕು ಅಂತ ನಾವು ಕಂಡೀಷನ್ ಹಾಕಲ್ಲ. ನಾವು ಪ್ರಾಡಕ್ಟ್ ಅವೇರ್ನೆಸ್ ಕೊಡ್ತೀವಿ, ಟೆಕ್ನಿಕಲ್ ಸಪೋರ್ಟ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಆ ಪ್ರಾಡಕ್ಟ್ದು ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲದನ್ನು ಹೇಳ್ತೀವಿ. ಯಾವ ಜಾಗದಲ್ಲಿ ಹೋದರೆ ಅವ್ರು ಮಾರ್ಕೆಟ್ ಮಾಡ್ಬೋದು ಅದರದ್ದೊಂದು ಅವೇರ್ನೆಸ್ ಕೊಡ್ತೀವಿ. ಅದಾದಮೇಲೆ ಅವ್ರ ಚಾಯ್ಸಿಗೆ ಬಿಡ್ತೀವಿ. ನನ್ನ ಏರಿಯಾನಲ್ಲಿ ಈ ಪ್ರಾಬ್ಲಮ್ ಇದೆ, ಈ ಪ್ರಾಡಕ್ಟ್ನ ಮಾತ್ರ ನಾನು ತೊಗೊಂಡು ಮಾರ್ಕೆಟ್ ಮಾಡ್ತೀನಿ, ಮಾಡ್ಬೋದು. ಅವರೊಂದು ಸ್ಮಾಲ್ ಅಮೌಂಟಿಂದ ನಾನು ಶುರು ಮಾಡ್ತೀನಿ, ಹಾರ್ಡ್ಲಿ ಒಂದು 5,000 ಇದೆ ನನ್ನ ಹತ್ರ, ನಾನು ಶುರು ಮಾಡ್ತೀನಿ, ಡೆವಲಪ್ ಆದರೆ ಮಾಡ್ಕೊಂಡು ಹೋಗ್ತೀನಿ, ವಿ ಆರ್ ಹ್ಯಾಪಿ. ಆ ಥರ ಅವರಿಗೆ ನಾವೊಂದು ಆಪ್ಷನನ್ನು ಕೊಡ್ತೀವಿ. ಅವ್ರು ಯಾವ ಥರ ಬೇಕಾದರೂ ಬಿಸ್ನೆಸ್ ಡೆವಲಪ್ ಮಾಡ್ಕೋಬೋದು. ಅಥವಾ ನಂಗೆ ಪೂರ್ತಿ ನೆಟ್ವರ್ಕ್ ಚೆನ್ನಾಗಿದೆ, ನಾನು ಫುಲ್ ಮಾಡ್ಕೋತೀನಿ, ನಾವು ಒಂದು ಫ್ರಾಂಚೈಸಿ ಆ ಏರಿಯಾಗೆ ಕೊಟ್ಬಿಡ್ತೀವಿ. ಇಲ್ಲಾಂದರೆ ಒಂದು ಫ್ರಾಂಚೈಸಿ ಇರುತ್ತೆ, ಅವ್ರ ಅಂಡರ್ನ ಇವ್ರಿಗೆ ತೊಗೊಂಡ್ಬರ್ತೀವಿ. ಸೊ ದಟ್ ಅಲ್ಲಿಗೆ ಪ್ರಾಡಕ್ಟು ರೀಚ್ ಆಗುತ್ತೆ, ಅವರಿಗೆ ಅವೇರ್ನೆಸ್ಸು ಬರುತ್ತೆ, ಇಲ್ಲಿ ಉದ್ಯೋಗ ಆಗುತ್ತೆ. ಮತ್ತು ಒಂದು ಉದ್ಯೋಗ ಅವ್ರು ಶುರು ಮಾಡಿದ ತಕ್ಷಣ ಇವತ್ತು ಚಿಕ್ಕದಾಗಿ ಶುರು ಮಾಡ್ತಾರೆ ಮನೆಯಲ್ಲಿ, ನಾಳೆ ಅದನ್ನು ದೊಡ್ಡದು ಬೆಳೆಸಬೇಕು ಅಂತಂದರೆ ಸ್ಟ್ಯಾಚ್ಯುಟರೀಸ್. ಇವಾಗ ನಾವು ಅವಾಗ ವ್ಯಾಟ್ ಇತ್ತು, ವ್ಯಾಟ್ ಅಂದರೆ ಪೋಲ್ ಟು ಪಿಲ್ಲರ್ ವರ್ಕ್ ಮಾಡಿದ್ದೀವಿ. ಅವಾಗ ಗೌರ್ಮೆಂಟ್ ಆಫೀಸಿಗೆ ದಿನ ಹೋಗೋದು ಮತ್ತು ವಾಪಸ್ ಬರೋದು, ದಿನ ಹೋಗೋದು ವಾಪಸ್ ಬರೋದು. ಇವಾಗ ಆ ಥರ ಇಲ್ಲ, ಎಲ್ಲ ಫಿಂಗರ್ ಟಿಪ್ಸಲ್ಲಿದೆ. ಬಟ್ ಸ್ಟಿಲ್ ಗೈಡೆನ್ಸ್ ಬೇಕು, ಅದನ್ನು ಹೇಗೆ ಮಾಡ್ಕೊಳ್ಬೇಕು, ಏನೇನು ಸ್ಟ್ಯಾಚ್ಯುಟರೀಸ್ನ ಮಾಡ್ಕೋಬೇಕು ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದರೆ. ಮಿನಿಮಮ್ ಥಿಂಗ್ಸ್. ತುಂಬ ಜನ GST ಅವಾಯ್ಡ್ ಮಾಡ್ತಾರೆ. GST ಸರ್ಟಿಫಿಕೇಟ್ ತೊಗೊಂಡ್ಬಿಟ್ರೆ ಕಟ್ಟಬೇಕಾಗತ್ತೆ, ಹೆಂಗಿದೆ. ಆ್ಯಕ್ಚುಲಿ ಆ ಥರ ನೀವು ನೀಟಾಗಿ ಡಾಕ್ಯುಮೆಂಟೇಷನ್ ಮಾಡ್ಕೊಂಡಾಗ ಗೌರ್ಮೆಂಟ್ ಕೊಡ್ತಿರೋಂಥ ಫೆಸಿಲಿಟೀಸ್ನೆಲ್ಲ ನಾವು ಎಂಜಾಯ್ ಮಾಡ್ಬೋದು. ಬ್ಯಾಂಕ್ ಅವರು ನನ್ನ ನಂಬಿ ಲೋನ್ ಕೊಡ್ತಾರೆ. ನೀವು ಯಾವಾಗ ಏನನ್ನೂ ಮಾಡಲ್ಲ, ನಾ ಮನೆ ಮಟ್ಟಿಗೆ ಮಾಡ್ಕೋತೀನಿ, ಆವಾಗ ನಾವು ಗ್ರೋತ್ ಸ್ಲೋ ಆಗುತ್ತೆ, ಬೆಳೆಯೋಕ್ಕಾಗಲ್ಲ. ಮತ್ತೆ ನಮ್ಮ ಜೊತೆನಲ್ಲಿ ನಾವು ಕರ್ಕೊಂಡು ಹೋಗ್ಬೇಕು ಅಂದರೆ ಅದು ನಾವೊಂದು ಪ್ರಾಪರ್ ವೇನಲ್ಲಿ ಹೋಗಬೇಕು. ನೀವು ಬ್ಯಾಂಕ್, ಇವಾಗ ನಾವು 10 ಬ್ಯಾಂಕನ್ನು ಕರೆಸಿ ಸರ್ ನಮ್ಮ ಹುಡುಗಿಯರಿಗೆ ಲೋನ್ ಕೊಡಿ ಅಂತಂದರೆ ಡಾಕ್ಯುಮೆಂಟೇಷನ್ ಇದ್ರೆ ಎರಡು ದಿನದಲ್ಲಿ ಲೋನ್ ಕೊಡ್ತಾರೆ. ನೀವು ಯಾವಾಗ ಡಾಕ್ಯುಮೆಂಟೇ ಮಾಡ್ಕೊಳ್ಳಲ್ಲ ಆಗಲ್ಲ. ಇವಾಗ ನೀವು ಲೋನ್ ತೊಗೋಬೇಕು ಅಂದರೆ ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟು, ಅವ್ರಿಗೆ ಯಾರ ಹತ್ರ ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ, 1-2 ಖರ್ಚು ಮಾಡ್ತಾರೆ. ಒಂದು ರಿಜಿಸ್ಟ್ರೇಷನ್ ಆಗಬೇಕು, ಉದ್ಯಮ ಆಗಬೇಕು, ಅಥವಾ GSTಗೆ ಆಗಬೇಕು, 1-2 ದುಡ್ಡು ಕೊಟ್ಟಿರ್ತಾರೆ. ಸೊ ನಾವೇನು ಮಾಡ್ತೀವಿ ಅಂದರೆ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ಯಾರೇ ಮಾಡಬೇಕು ಅಂತಿದ್ರು ಕೂಡ ನಮ್ಮಲ್ಲಿ ಬಂದಾಗ A to Z ಈ ಥರ ಪ್ರಾಸೆಸ್ ಇದೆ. ನಮ್ಮಲ್ಲಿರೋ ಜನಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀವಿ, ಹೊರಗಡೆಗಿನ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ನಾವು ಅದನ್ನ ಸಪೋರ್ಟ್ ಮಾಡಿರ್ತೀವಿ. ಮುಂದೆ ಬಿಸ್ನೆಸ್ ಅವ್ರು ನಡ್ಸ್ಕೊಂಡು ಹೋಗ್ಬೇಕು, ಅದು ಅವ್ರ ಸ್ಟ್ರೆಂತ್. ನಮ್ಮ ಕಡೆಯಿಂದ ಆಗುವಷ್ಟು ನಾವು ಸುಮ್ಮನೆ 20,000 50,000 ಮೆಟೀರಿಯಲ್ ತೊಗೊ ಮಾರ್ಕೊ ಹೋಗು ಅಂತ ಹಂಗೆ ಬಿಡಲ್ಲ. ವಿ ಮೇಕ್ ದೆಮ್, ಅವ್ರಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ನಾವು ಮಾಡ್ತೀವಿ. ಈ ಥರ ಹ್ಯಾಂಡ್ ಹೋಲ್ಡ್ ಮಾಡಿ, ಅಂದರೆ ನಾನಿವಾಗ ಏನೇನು ಪ್ರಾಬ್ಲಮ್ಸ್ನ ಅನುಭವಿಸಿದ್ರೆ ಅದರಷ್ಟು ಸಪೋರ್ಟ್ ನಾವು ಕೊಡ್ಬೋದು. ಎಲ್ಲೆಲ್ಲಿ ನಮಗೆ ತುಂಬ ಕಷ್ಟ ಅನ್ಸುತ್ತೆ, ನಮಗೆ ಗೊತ್ತಾಗ್ತಿರೋದಿಲ್ಲ, ಯಾವುದೇ ಗೈಡೆನ್ಸ್ ಇರಲ್ಲ, ನಾವುಗಳು ಯೂಟ್ಯೂಬಲ್ಲಿ ಹುಡುಕಿ ಮಾಡ್ಕೋಬೇಕಾಗ್ತಿತ್ತು, ಇಲ್ಲಾಂದ್ರೆ ಗೂಗಲ್ ಹುಡುಕಬೇಕು. ಅಲ್ಲಿನೂ ನಿಮಗೆ ಯೂಟ್ಯೂಬ್ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಡಲ್ಲ. ಸೊ ಹಂಗೆ ನಮಗೆ 100 ಜನದ ಜೊತೆ ಹೋಗ್ಬೇಕು. ಮತ್ತೆ ಇತ್ತೀಚೆಗೆ ಬಿಸ್ನೆಸ್ ಪ್ಲಾಟ್ಫಾರ್ಮ್ಸ್ ಇದೆ, ಅಂದ್ರೆ ಈ ಗ್ರೂಪ್ಗಳ ಥರ ಮಾಡಿರ್ತಾರೆ. ಸ್ವಲ್ಪ ಜನ ನಮಗಲ್ಲಿ ಏನೂ ಯೂಸ್ ಆಗೋದಿಲ್ಲ ಅಂಥ ಕಡೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಸೊ ನಾವೇನು ಮಾಡ್ತೀವಿ, ಗೈಡ್ ಮಾಡ್ತೀವಿ, ಯಾವ ಕಡೆಗೆ ಹೋದರೆ ಹೆಲ್ಪ್ ಆಗುತ್ತೆ, ಯಾವ ಮಾಬ್ಗೆ ಹೋದರೆ ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದು ನಮ್ಮಿಂದ ಏನು ಸಾಧ್ಯ ಆ ಥರದ್ದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಥರ ಕೊಡೋದು. ಅಥವಾ ಒಂದು ಸಂಘ ಸಂಸ್ಥೆಗಳಲ್ಲಿ ಒಂದು 20 ಜನ ಹೆಣ್ಮಕ್ಳಿದ್ದಾರೆ, ಅವಾಗ ಆ ಲೀಡರ್ಗಳಿಗೆ ಕರೆದು ನಾವು ಗೈಡ್ ಮಾಡೋ ಅಂಥದ್ದು. ಆ ಹೆಣ್ಮಕ್ಳು ಸ್ವಂತವಾಗಿ ದುಡಿಯೋಕ್ಕೆ ಏನು ಮಾಡಬಹುದು, ಅವಾಗ ಇಂಡಿವಿಜುವಲ್ ಆಗಿ ನಾವು ಟ್ರೈನ್ ಮಾಡೋಕ್ಕೂ ಒಂದು ಗ್ರೂಪ್ಗೆ ಟ್ರೈನ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅವ ಲೀಡರ್ ಅಂತ ಇರ್ತಾಳೆ, ಅವಳು ಆಲ್ರೆಡಿ ಶಿ ವಿಲ್ ಬಿ ಹೆಲ್ಪಿಂಗ್, ಫೈನಾನ್ಸಿಂಗಿಗೆಲ್ಲ ಮಾಡ್ತಿರ್ತಾರೆ. ಅದನ್ನು ರೀಅರ್ನಿಂಗ್ ಹೇಗೆ ಮಾಡ್ಬೋದು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಥರ ನಾವು ಮಾಡ್ತೀವಿ. ಸೊ ಈ ಥರದ್ದೆಲ್ಲ ನನ್ನ ಕೈಯಲ್ಲಿ ಏನು ಸಾಧ್ಯ, ನನ್ನ ಜರ್ನಿನಲ್ಲಿ ಎಲ್ಲೆಲ್ಲಿ ಅದ್ರ ರಿಕ್ವೈರ್ಮೆಂಟ್ ಇದೆ ಅಂಥದ್ದಕ್ಕೆ ನಾನು ಸಪೋರ್ಟ್ ಮಾಡೋಣ ಅಂತ ಹೇಳಿ ಇದೆ ಸರ್. ಅದೊಂದು ಇದೆ. ಮೇಡಮ್, ಈಗ ನೀವು ಕ್ಲೀನಿಂಗ್ ಸಂಬಂಧಪಟ್ಟಂಗೆ ಒಂದು 36 ಪ್ರಾಡಕ್ಟ್ಗಳು ಮಾಡಿದ್ದೀರಾ. ಅಲ್ಲಿಂದ ನೀವು ಡ್ಯೂರೇಷನ್ ತಗೋತೀರಾ.
ಅಂದರೆ ಈಗ ನೀವು ಹೇಳ್ತೀರಾ ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಬಾರ್ದು ಇಲ್ಲಿಗೆ ಜಂಪ್ ಆಗಬಾರ್ದು ಅಂತ ಇದನ್ನ ಹೇಗೆ ನೀವು ಅಂದರೆ ಡಿವಿಷನ್ ತೊಗೊಂಡ್ಮೇಲೆ ನೀವು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ? ಸರ್ ಡಿವಿಯೇಷನ್ ಅಂತಂದರೆ ನಾನು ಹೇಳಿದ್ದು ಹೇಗೆ ಅಂತಂದರೆ ಇವಾಗ ನಾನು ಕ್ಲೀನಿಂಗಲ್ಲಿದ್ದೆ, ಏಕ್ದಮ್ ನಾನು ಎಲೆಕ್ಟ್ರಾನಿಕ್ಸ್ಗೆ ಹೋದರೆ ಅದು ರಾಂಗ್ ಡಿವಿಯೇಷನ್ನು. ಡಿವಿಯೇಷನಿಂದ ಲೈನ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅದರ ಅಂಡರಲ್ಲೇ ಬರೋಂಥ ಅಂದರೆ ಅದಕ್ಕೆ ಕನೆಕ್ಟೆಡ್ ಪ್ರಾಡಕ್ಟ್. ಇವಾಗ ನಾನು ಕ್ಲೀನಿಂಗ್ ಮಾಡ್ತಿದ್ದೆ, ಕ್ಲೀನಿಂಗ್ ಮಾಡೋದಕ್ಕೆ ನನಗೆ ಬಾಕ್ಸ್ ಬೇಕಾಗಿತ್ತು ಪ್ಯಾಕ್ ಮಾಡೋಕ್ಕೆ. ಆ ಬಾಕ್ಸ್ ನನಗೆ ಟೈಮಿಗೆ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ನನ್ನ ಅನಿಮಲ್ ಫೀಡ್ ಸಪ್ಲಿಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ಹಳೆ ಕಂಪನಿನಲ್ಲಿ ಇದ್ದಾಗ, ಅದಕ್ಕೆ ತಿಂಗಳಿಗೆ ನನಗೆ 10,000 to 15,000 ಬಾಕ್ಸ್ ಬೇಕಾಗ್ತಿತ್ತು. ನಂಗೆ ಟೈಮಿಗೆ ಕರೆಕ್ಟಾಗಿ ಬಾಕ್ಸ್ ಬರ್ತಿರ್ಲಿಲ್ಲ. ಸೊ ದಟ್ ಈಸ್ ಅ ಸಪೋರ್ಟಿಂಗ್ ಬಿಸ್ನೆಸ್. ನನಗೆ ಇದರಲ್ಲೂ ದುಡ್ಡು ಉಳಿಯುತ್ತೆ, ಬಿಸ್ನೆಸ್ ಆಗುತ್ತೆ, ನನಗೆ ರಿಕ್ವೈರ್ಮೆಂಟ್ ಇದೆ, ಬೇರೆ ಕಡೆಯಿಂದ ತಗೊಳ್ಳೋ ಬದಲು ನೀವೇ ನಾನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡೆ. ಅದೇ ಥರ ನಾನು ಬಾಕ್ಸ್ ಇಂಡಸ್ಟ್ರಿ ಶುರುವಾಗಿದ್ದು. ನೆಕ್ಸ್ಟ್ ನಾನು ಅದೇ ಥರ ಇವಾಗ ಡಿವಿಯೇಷನ್ ನೆಕ್ಸ್ಟ್ ಒಂದು ಡಿವೈನ್ ಕಿಟ್ ಅಂತ ಮಾಡಿದೀವಿ. ಅಗೇನ್ ನೀವು ಕೇಳ್ಬೋದು, ಮೇಡಮ್ ಕ್ಲೀನಿಂಗ್ ಆಯ್ತು, ಕಾರಗೇಷನ್ ಆಯ್ತು, ದೇವ್ರದ್ದು ಹೆಂಗ್ ಬಂತು ಮಧ್ಯೆ ಅಂತ. ಸಿ ನನಗೆ ಸ್ಟ್ರೆಂತ್ ಇದೆ, ನನ್ನ ಹತ್ರ ಇರೋ ಸೈಂಟಿಸ್ಟ್ಗಳಿಗೆ ಆಸ್ಟ್ರಾಲಜಿ ನಾಲೆಡ್ಜ್ ಇದೆ, ಬಾಕ್ಸ್ ನಂದೇ ಇದೆ, ಪ್ರಾಡಕ್ಟ್ಸ್ ನಂದೇ ಇದೆ, ಪ್ಯಾಕಿಂಗ್ ಮೆಟೀರಿಯಲ್ ನಂದೇ ಇದೆ. ಸೊ ಆವಾಗ ನಾನೇನು ಅನ್ಕೊಂಡೆ, ಒಂದು ಪ್ರಾಡಕ್ಟನ್ನು ಮೂವ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಬಿ ಯೂಸಬಲ್ ಎವ್ರಿವೇರ್. ಒಂದು ಮನೆಯಲ್ಲಿ ನೀವು ಕ್ಲೀನಿಂಗ್ ಅಂತ ಮಾಡ್ಕೊಂಬಂದಾಗ, ಕ್ಲೀನ್ ಅಂದ್ರೇನು, ಇಟ್ಸ್ ಅ ಡಿವಿನಿಟಿ. ನೀವು ಮನೆನಾದ್ರೂ ಕ್ಲೀನ್ ಮಾಡಿ, ದೇವ್ರ ಮನೆನಾದ್ರೂ ಕ್ಲೀನ್ ಮಾಡಿ, ಡಿವಿನಿಟಿ ಇಸ್ ಗಾಡ್. ಸೊ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಸೊ ನಾವಿವಾಗ ಅದಕ್ಕೆ ಡಿವೈನ್ ಕಿಟ್ ಅಂತ ಮಾಡಿದ್ದೀವಿ. ನಮ್ಮ ಸ್ಟ್ರೆಂತ್, ನಮ್ಮ ಸೈಂಟಿಸ್ಟ್ಗಳಿಗೆ ಏನು ಸ್ಟ್ರೆಂತ್ ಇದೆ, ರಾಜಪಿಳ್ಳೈ ಅಂತ ನನ್ನ ಜೊತೆ ಒಬ್ಬರು ಸೈಂಟಿಸ್ಟ್ ಇದ್ದಾರೆ. ಸೊ ಹಿ ಹ್ಯಾಸ್ ಅ ವೆರಿ ಗುಡ್ ನಾಲೆಡ್ಜ್ ಆನ್ ಆಸ್ಟ್ರಾಲಜಿ. ಅಂದರೆ ಅವರು ಸೈಂಟಿಫಿಕ್ ಆಗಿ ಆಸ್ಟ್ರಾಲಜಿನ ಬ್ಯಾಲೆನ್ಸ್ ಮಾಡ್ತಾರೆ, ಹೌ ಸೈನ್ಸ್ ವರ್ಕ್ಸ್ ವಿತ್ ಆಸ್ಟ್ರಾಲಜಿ ಅಂತ ಹೇಳಿ. ಸೊ ಆ ಒಂದು ಇದರಲ್ಲಿ ವಿ ಕೇಮ್ ಔಟ್ ವಿತ್ ಅಗರಬತ್ತಿ ಇರ್ಬೋದು, ಮತ್ತು ಧೂಪ್ ಇರ್ಬೋದು. ಅದನ್ನು ನಾವು ಹೇಗೆ ಮಾಡಿದ್ದೀವಿ ಅಂದರೆ, ನಕ್ಷತ್ರಗಳಿಗೆ ಮತ್ತು ಗ್ರಹಗಳಿಗೆ ಯಾವ್ಯಾವ ಹರ್ಬ್ಸನ್ನು ಹಾಕೋದ್ರಿಂದ ಆ ಡಿವಿನಿಟಿ ಮನೆಯಲ್ಲಿ ಇರುತ್ತೆ, ಪಾಸಿಟಿವ್ ಎನರ್ಜಿ ಹೆಂಗೆ ಡೆವಲಪ್ ಆಗುತ್ತೆ. ಅದೇ ಥರ ವಾಸ್ತು ಪ್ರಕಾರ ನಾವು ಫ್ಲೋರ್ ಕ್ಲೀನರ್ನ ಮಾಡಿದಾಗ ಅದೊಂದು ಫೀಲ್ ಇರುತ್ತೆ ಮನೆಯಲ್ಲಿ, ಆ ವೈಬ್ರೇಷನ್ ಚೇಂಜ್ ಆಗುತ್ತೆ. ಅದೇ ಥರ ಆಯಿಲ್ ಮಾಡಿದ್ದೀವಿ, ವಿ ಹ್ಯಾವ್ ಡನ್ ಆಯಿಲ್, ದೀಪಕ್ಕೆ ಹಾಕೋ ಎಣ್ಣೆ. ಬಟ್ ವಿ ಹ್ಯಾವ್ ಕಮ್ ಔಟ್ ವಿತ್ ಒಂದು ಫ್ರಾಗ್ರೆನ್ಸ್ ಅದರಲ್ಲಿ ವಿತ್ ಆಲ್ ದ ಹರ್ಬ್ಸ್ ವಿಚ್ ಕ್ರಿಯೇಟ್ಸ್ ಅ ವೆರಿ ಗುಡ್ ಆಂಬಿಯನ್ಸ್ ಇನ್ ದಿ ಇದು ದೇವರ ಮನೆಯಲ್ಲಿ. ಅದೊಂದು ಪಾಸಿಟಿವ್ ಎನರ್ಜಿ ಡೆವಲಪ್ ಆಗುತ್ತೆ. ಇಟ್ ಈಸ್ ಆಲ್ ಅ ನ್ಯೂರೋ ಸಿಸ್ಟಮ್ ವಿಚ್ ಮೇಕ್ಸ್ ಯುವರ್ ಮೈಂಡ್ ಕಾಮ್. ಸೊ ಆ ಕಾಮ್ನೆಸ್ ಬಂದಾಗ ನಮಗೆ ಆ ಫೀಲ್ ಚೆನ್ನಾಗಿರುತ್ತೆ ಮನೆಯಲ್ಲಿ. ಸೊ ಆ ಒಂದು ಇದರಲ್ಲಿ ಡೈವರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದೇ ಬಿಸ್ನೆಸ್ ಅಲ್ಲಿ ಇರೋಕ್ಕಾಗಲ್ಲ, ಬಟ್ ಯಾವುದನ್ನ ಡೈವರ್ಟ್ ಮಾಡ್ತೀರಾ ಅದು ಮುಖ್ಯ. ಇವಾಗ ನನ್ನ ಸಬ್ಜೆಕ್ಟು ಕ್ಲೀನಿಂಗ್ ಪ್ರಾಡಕ್ಟು, ನಾನು ಏಕದಮ್ ಎಲೆಕ್ಟ್ರಾನಿಕ್ಸ್ ಮಾಡ್ತೀನಿ, ಕಂಪ್ಯೂಟರ್ ಮಾಡಕ್ ಹೋಗ್ತೀನಿ, ಅಥವಾ ಇನ್ನೊಂದನ್ನೇನೇನೋ ಟ್ರೇಡ್ ಮಾಡ್ತೀನಿ, ಮೆಡಿಸಿನ್ ಮಾಡ್ತೀನಿ ಅಂದ್ರೆ ನನ್ನಿಂದ ಆಗೋದಿಲ್ಲ. ಬಟ್ ಈ ಲೈನಲ್ಲಿ ಅದಕ್ಕೆ ಕನೆಕ್ಟ್ ಆಗಿ ಇವಾಗ ನನಗೆ ಡಿವೈನ್ ಕಿಟ್ ಮೂವ್ ಆದ್ರೂ ಕೂಡ ಡಿವೈನ್ ಕಿಟ್ಟನ್ನು ಯಾರೋ ಇಷ್ಟಪಡ್ತಾರೆ, ಅವಾಗ ನಾನು ಮತ್ತೆ ನಾನು ಕ್ಲೀನಿಂಗ್ ಕೊಟ್ಟಾಗ ಅವ್ರು ಇಷ್ಟಪಟ್ಟೆ ಪಡ್ತಾರೆ. ಅದೇ ಥರ ಕ್ಲೀನಿಂಗ್ ಕೊಡುವಾಗ ನಾನು ಡಿವೈನ್ ಕಿಟ್ ಕೊಟ್ಟರು ಜನ ಇಷ್ಟಪಡ್ತಾರೆ. ಸೊ ನನ್ನ ಬಿಸ್ನೆಸ್ ಬೌಂಡ್ರಿ ಇಟ್ ಇಸ್ ಫಿಕ್ಸ್ಡ್. ಸೊ ವಾಟ್ ಎವರ್ ಈಸ್ ಮೈ ಫೋಕಸ್ ಈಸ್ ಆನ್ ಕಾರಗೇಷನ್, ಅಂದರೆ ಪ್ಯಾಕಿಂಗ್ ಮೆಟೀರಿಯಲ್ ಆ್ಯಂಡ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಸೊ ಐ ಫೋಕಸ್ ಓನ್ಲಿ ದಟ್. ವಿತಿನ್ ದಟ್ ಏನು ಡೈವರ್ಷನ್ ಬೇಕೋ ಅದನ್ನ ಮಾತ್ರ ತೊಗೊಂಡು. ಮೇಡಮ್, ಓಕೆ, ನಮ್ಮ ಸ್ಟುಡಿಯೋ ಬಂದ್ಬಿಟ್ಟು ಸುಮಾರು ವಿಚಾರಗಳು, ಯಾಕಂದ್ರೆ ಅಪ್ಪಣ್ಣ ಹೇಳಿದ್ರೆ ನೀವು ಬೆಳೆದು ಬಂದ ದಾರಿ, ಯಾಕಂದರೆ ತುಂಬ ನೀವು ಏನೋ ಡೌನ್ ಟು ಅರ್ತ್ ನೋಡ್ತಾ ಇದ್ರಿ. ಯಾಕಂದರೆ ಅಷ್ಟು ನೀವು, ಯಾಕಂದರೆ ಒಂದು ಸಂಸ್ಥೆ ಬೆಳಿಬೇಕಂದ್ರೆ ಕುಟುಂಬ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ನಿಮ್ಮ ತಂದೆ ತಾಯಿ ಮತ್ತು ಜೊತೆಗೆ ಚಂದ್ರ ಸಾರು ಮತ್ತು ಕಿರಣ್ ಅವರು ಇವರೆಲ್ಲ ಹೇಳಿದ್ರಿ. ಖಂಡಿತ ನೋಡಿ, ನಿಮಗೆ ಒಂದು ಸಪೋರ್ಟಿವ್ ಆಗಿ ಇದ್ದಾರೆ. ಅದೇ ಥರನೇ ಈಗ ಅನೇಕ ನಮ್ಮ ಚಾನಲ್ ನೋಡ್ತಕ್ಕಂಥ ವೀಕ್ಷಕರು ಕೆಲವರು ಓದಿರ್ತಾರೆ, ಎಜುಕೇಷನ್ ಇರುತ್ತೆ, ಬಟ್ ಅವ್ರಿಗೆ ಹೇಳಿದ್ನಲ್ಲ ಹೇಗೆ ಹೋಗ್ಬೇಕಂತ ಗೊತ್ತಾಗಲ್ಲ. ಅದರಿಂದ ಆಮೇಲೆ ಕೆಲವು ಸ್ಟಾರ್ಟಪ್ ಕಂಪ್ನಿಗಳಿರ್ತವೆ ಮೇಡಮ್, ನಾವು ಸ್ಟಾರ್ಟ್ ಮಾಡ್ಬೇಕಿಂತ ಕಂಪ್ನಿಗಳು ಅಂತ, ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಆಗಿ, ಅಂದರೆ ನಿಮ್ಮ ಕಡೆಯಿಂದ ಏನು ಟಿಪ್ಸ್ ಕೊಡೋಕ್ಕಾಗುತ್ತೆ ದಯಮಾಡಿ ನಮ್ಮ ವೀಕ್ಷಕರಿಗೆ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಇಷ್ಟು ಹೊತ್ತು ಮಾತಾಡಿದ್ರಲ್ಲಿ ನಾನು ಹೇಳಿದೆ ನಿಮಗೆ, ಮೂವಿ ಆ್ಯಂಡ್ ಎಂಡ್ಸ್ ವಿತ್ ಮೂವಿ. ಇವಾಗ ನೀವು ಕೂಡ ಯು ಆರ್ ಅ ಪಾರ್ಟ್ ಆಫ್ ದ ಮೂವಿ. ಸೊ ಶ್ರೀನಿವಾಸ್ ತಿಮ್ಮಯ್ಯ ಅವ್ರದ್ದು ವರ್ಣವೇದ ಮೂವಿ ನಾನು ತಗೊಂಡೆ. ಮೊದಲು ತಗೊಂಡಿದ್ದು ಮಹಾಲಕ್ಷ್ಮಿ ಹೇಳಿ. ಸೊ ಹೀಗೆ ಇಟ್ ಈಸ್ ಆಲ್ ಅ ಕನೆಕ್ಷನ್. ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಏನನ್ನಾದರೂ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ ಒಂದಿಟ್ಕೊಳ್ಳಿ. ಆ್ಯಂಡ್ ಒಂದೇ ಒಂದು ವರ್ಡ್ ನಾನು ಮಿಸ್ ಮಾಡಿದೆ ಸರ್ ಹತ್ರ ಮಾತಾಡುವಾಗ. ದೆರ್ ಇಸ್ ಒನ್ ಹೇರ್ ಲೈನ್ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಈಗೋ. ತುಂಬ ಜನ ಅದನ್ನು ತಪ್ಪು ಕಲ್ಪನೆ ಮಾಡ್ಕೋತಾರೆ. ನಾವು ಯಾವಾಗಲೂ ಹೇಳೋದು ಸೆಲ್ಫ್ ರೆಸ್ಪೆಕ್ಟನ್ನು ಮೇಂಟೈನ್ ಮಾಡಿ ಅಂತ. ಅದನ್ನು ಒಂದು ಲೈನ್ ಮೇಲಕ್ಕೆ ಹೋದರೆ ಈಗೋ ಆಗುತ್ತೆ.
ನೀವು ಕೆಳಗಡೆ ಬಂದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಬಿಡ್ತೀರ. ಸೊ ಆ ಗ್ಯಾಪನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕಾನ್ಫಿಡೆನ್ಸ್ ಚೆನ್ನಾಗಿಟ್ಕೊಳ್ಳಿ, ಸೆಲ್ಫ್ ಮೋಟಿವೇಶನ್ ನೀವೇ ಮಾಡ್ಕೋಬೇಕು. ನಮಗೆ ನಾವೇ ಟೀಚರು. ನಾನು ಆವಾಗ ಹೇಳಿದೆ, ನಾನು ಇಂಗ್ಲೀಷ್ ಕಲಿಬೇಕು ಅಂದ್ರೆ ನಾನೇ ಹೇಳ್ಕೋಬೇಕು, ನಾನೇ ಗುರುವಾಗಬೇಕು, ನಾನೇ ಶಿವಾಗಬೇಕು. ಯಾರೂ ನಮ್ಮನ್ನು ಬಂದು ಮೋಟಿವೇಟ್ ಮಾಡೋಕ್ಕಾಗಲ್ಲ, ಯಾರೂ ಬಂದು ನಮ್ಮನ್ನು ಮುಂದಕ್ಕೆ ಹೋಗು ಅಂತ ಹೇಳೋಕ್ಕಾಗಲ್ಲ. ದಾರಿ ತೋರಿಸೋರು 1000 ಜನ ಇರ್ತಾರೆ. ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲಿರಬೇಕು. ಫೋಕಸ್ಡ್ ಆಗಿರಿ. ನನಗೆ ಗೊತ್ತಿರೋದು ಏನಿದೆ ಅದನ್ನು ಮಾತ್ರ ಮಾಡಬೇಕು. ಯಾರೋ ಬಂದು ಆಮೇಶ ತೋರಿಸಿದ್ರು ಇನ್ನೊಂದು ಮಾಡ್ತೀವಿ, ಹೋಗಬೇಡಿ. ಫೋಕಸ್ಡಾಗಿ ನಿಮಗೇನು ಸ್ಟ್ರೆಂತ್ ಇದೆ ಅದ್ರ ಮೇಲೆ ವರ್ಕ್ ಮಾಡಿ. ಆ್ಯಂಡ್ ಏನನ್ನೇ ಮಾಡಿದ್ರು ಡೆಡಿಕೇಶನ್. ದೆರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ದೆರ್ ಇಸ್ ನೋ ವೇ ಅಟ್ ಆಲ್. ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಆ್ಯಂಡ್ ದಟ್ ಈಸ್ ದ ಓನ್ಲಿ ವೇ. ಎಂಡ್ ಟು ಎಂಡ್ ಅದು ಒಂದೇ ದಾರಿ ಇರುವಂಥದ್ದು. ಸೊ ಹಾಗಾಗಿ ನನ್ನ ಕಂಪನಿನಲ್ಲಿ ನಾನು ಆಲ್ರೆಡಿ ಸರಿಗೆ ಹೇಳಿದ್ದೀನಿ, ಬನ್ನಿ, ನಿಮಗೆ ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ನಿಮ್ಮ ಸ್ಟ್ರೆಂತ್ ಇದೆ ಅದನ್ನ ರೆಕಗ್ನೈಸ್ ಮಾಡಿ ಏನೇನು ನನ್ನಿಂದ ಮಾಡೋದಕ್ಕೆ ಸಾಧ್ಯ ಖಂಡಿತವಾಗ್ಲೂ ನಾನು ಕೈ ಜೋಡಿಸ್ತೀನಿ. ಹಾಗೆ ನನ್ನ ಟೀಮ್ ಕೂಡ ತುಂಬ ಹೆಲ್ಪಿಂಗ್ ಫೋರ್ಸ್ ಇದೆ. ಅಲ್ಲಿ ನಿಮ್ಮ ಏರಿಯಾಗಳಲ್ಲಿ ನಮ್ಮಿಂದ ಯಾವ ಥರ ನೆಟ್ವರ್ಕಿಂಗ್ ಮಾಡ್ಕೊಡೋಕ್ಕೆ ಸಾಧ್ಯ, ಯಾವ ಥರ ನಿಮಗೆ ಬ್ಯಾಕಪ್ಪಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ಎಲ್ಲದಕ್ಕಿಂತ ಮೊದಲಾಗಿ ಆ್ಯಂಡ್ ಈಗ ಈ ಶೋ ಮುಗಿಸೋವಾಗಲೂ ಕೂಡ ನಾನು ತುಂಬ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್ ಟು ಗಾಂಧಿನಗರ ಸುದ್ದಿ ಆ್ಯಂಡ್ ದ ಮೇನ್ ಫೌಂಡರ್ ಮಿಸ್ಟರ್ ನಾಗಚಂದ್ರ ಅವ್ರದ್ದು ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟು ನನ್ನ ಒಂದು 1 hour ನನಗೆ ಇಷ್ಟೊಂದು ಒಳ್ಳೆ ಪ್ರೋಗ್ರಾಮ್ ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸರ್.